ಅನೇಕರು ಕನಸುಗಳ ಮೇಲೆ, ಅನುಭವ ಮೇಲೆ ಭರವಸೆ ಬಿಡ್ತಾರೆ. ನಾವು ದೇವರ ವಾಕ್ಯದ ಮೇಲೆ ಮಾತ್ರ ಭರವಸೆ ಬಿಡಬೇಕು. ಆತ್ಮೀಯ ಮಿತ್ರರೇ, ದೇವರ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಧ್ಯಾನಿಸುವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಅಲ್ವಾ? ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಏಕಾಂಗಿಯಾಗಿರುವವರು ಅಂದರೆ ಯಾರು? ನಮಗೆ ಕಾನೂನು ಶಿಸ್ತುಗಳ ಅಗತ್ಯವಿದೆ. ಇದು ಯಾಕೆ ಎಂಬುದನ್ನು ನಮ್ಮ ಧ್ಯಾನದಲ್ಲಿ ಇಂದು ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ಬನ್ರಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪ್ರಸಂಗಿ ಪುಸ್ತಕದಲ್ಲಿ ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡಿದಂಥ ಅನೇಕ ವಿಚಾರಗಳು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪ್ರಸಂಗಿ 4ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗಾಗಿ ಮಾತ್ರ ಜೀವಿಸುವುದೆಂದರೆ ನಾವು ಏಕಾಂಗಿಗಳಾಗಿ ಇರುವುದಲ್ಲವೆಂಬುದನ್ನು ಸೊಲೊಮೋನನು ಕಂಡುಕೊಂಡನು. ನಿನಗೆ ಸಹಾಯ ಮಾಡಲಿಕ್ಕೂ ನಿನ್ನೊಂದಿಗೆ ನಿಲ್ಲಲಿಕ್ಕೂ ಯಾರಾದರೂ ಬೇಕೇ ಬೇಕು. ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಎಂಬುದಾಗಿ ನೋಡುವಾಗ, ಆದ್ದರಿಂದಲೇ ನಾವು ಪ್ರವಾಸಕ್ಕೆ ಹೋಗುವಾಗಲೂ ಇಬ್ಬಿಬ್ಬರಾಗಿ ಹೋಗಲು ಹೇಳುತ್ತಾರೆ. ಅಪಘಾತವೇನಾದರೂ ಸಂಭವಿಸಿದರೆ ಜೊತೆಗೆ ಇನ್ನೊಬ್ಬನಿರುವುದು ಒಳ್ಳೆಯದು. ನಿವೃತ್ತರಾಗಿ ಒಂಟಿಗಳಾಗಿ ಜೀವಿಸುವವರ ಸಮಸ್ಯೆ ಇದೇ ಆಗಿರುತ್ತದೆ. ಅವರು ಬಿದ್ದು ಪೆಟ್ಟಾಗಿ ಟೆಲಿಫೋನ್ ಮಾಡಲು ಸಾಧ್ಯವಾಗದಾಗ ತೊಂದರೆಯಾಗುತ್ತದೆ. ಕೆಲವೊಮ್ಮೆ ಬೇರೆಯವರು ಅವರ ಈ ಸ್ಥಿತಿಯಲ್ಲಿ ನೋಡುವಾಗ 1-2 ದಿನಗಳೇ ಕಳೆದಿರಬಹುದು. ಆದ್ದರಿಂದ ಇಬ್ಬರು ಜೊತೆಯಾಗಿರುವುದು ಒಳ್ಳೆಯದು. ಒಬ್ಬನು ಬಿದ್ದಾಗ ಮತ್ತೊಬ್ಬನು ಎತ್ತುವನು. ಪ್ರಸಂಗಿ 4ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಮತ್ತು ಒಬ್ಬನ ಮಗ್ಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು, ಒಂಟಿಗನಿಗೆ ಹೇಗೆ ಬೆಚ್ಚಗಾದೀತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜೊತೆಗಿದ್ದವರಲ್ಲೊಬ್ಬನು ಮತ್ತೊಬ್ಬನಿಗೆ ಬೆಚ್ಚಗೆ ಹುಟ್ಟಿಸಬಹುದು. ನಾನು ಚಿಕ್ಕವನಾಗಿರುವಾಗ ಯಾವಾಗಲೂ ತಾಯಿಯ ಜೊತೆಯಲ್ಲಿ ಚಳಿಗಾಲದಲ್ಲಿ ಮಲಗುತ್ತಿದ್ದೆ. ಆಗ ಅವರ ಮೈ ಬಿಸಿಯಿಂದಾಗಿ ಚಳಿಯಾಗುತ್ತಿರಲಿಲ್ಲ. ನಮ್ಮ ಮನೆ ಬೆಚ್ಚಗಿನ ಮನೆಯಾಗಿರಲಿಲ್ಲ. ಉಷ್ಣತೆಯ ವ್ಯವಸ್ಥೆ ಇರಲಿಲ್ಲ. ಆಗ ತಾಯಿಯ ಜೊತೆ ಮಲಗುವುದರಿಂದ ತುಂಬ ವ್ಯತ್ಯಾಸವಾಗುತ್ತಿತ್ತು. ಪ್ರಸಂಗಿ 4ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಒಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು, 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಬ್ಬರು ಜೊತೆಯಾದರೆ 3 ಜನರ ಒಂದು ಗುಂಪಾಗುತ್ತದೆ. ಗುಂಪಾಗಿರುವುದು ಕೆಲವೊಮ್ಮೆ ಒಳ್ಳೆಯದು. ಅದರಲ್ಲೂ ಯಾರಾದರೂ ಜಗಳಕ್ಕೆ ಬರುವಾಗ ಸಮಸ್ಯೆಗಳು ಎದುರಾಗುತ್ತವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಸ್ತೆಗಳಲ್ಲಿ ಯಾವಾಗಲೂ ದುಷ್ಕಾರ್ಯಗಳು ನಡೆಯುತ್ತಾ ಇರುತ್ತವೆ. ಅನೇಕ ಸಲ ಒಬ್ಬಂಟಿಗರಾಗಿದ್ದವರು ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತಾರೆ. ಕೆಲವು ಸ್ಥಳಗಳಲ್ಲಿ ಮಹಿಳೆಯು ಶೌಚಾಗಾರಕ್ಕೆ ಒಂಟಿಯಾಗಿ ಹೋಗಬಾರದೆಂಬ ನಿರ್ಬಂಧವಿದೆ. ಆಕೆಯ ಸಂಗಡ ಯಾರಾದರೊಬ್ಬರು ಇರಲೇಬೇಕು. ನಾವು ಇಂತಹ ದಿನಗಳಲ್ಲಿ ಜೀವಿಸುವುದು ದುಃಖಕರವಾದದ್ದು. ಪ್ರಿಯರೇ, ಉದಾರತವಾದಿಗಳು ಏನೇ ಹೇಳಿದರೂ ನಮಗೆ ಕಾನೂನು ಶಿಸ್ತುಗಳ ಅಗತ್ಯ ತುಂಬಾ ಇರುತ್ತದೆ. ಹಳೆ ಸ್ವಭಾವದ ಮನುಷ್ಯನಲ್ಲಿ ಪಾಪದ ಸ್ವಭಾವವಿದೆ ಎಂದು ಸತ್ಯವೇದ ತಿಳಿಸುತ್ತದೆ. ನಾಗರಿಕ ಮನುಷ್ಯನು ತನ್ನ ಪಾಪದ ಸ್ವಭಾವದಿಂದ ಮುಕ್ತನಾಗಿಲ್ಲ. ಅವನಿಗೆ ಬಿಡುಗಡೆಗಿಂತಲೂ ನಿಗ್ರಹದ ಅಗತ್ಯಕತೆ ಇರುತ್ತದೆ. ಈ ದಿನಗಳಲ್ಲಿ ನಮಗಿರುವ ಸ್ವಾತಂತ್ರ್ಯವು ಜನರನ್ನು ಹಿಡಿದು ದೋಚುವ, ಹೊಡೆಯುವ, ಅಸಭ್ಯವಾಗಿ ವರ್ತಿಸುವ, ಗಟ್ಟಿ ಸ್ವರದಿಂದ ಸಂಗೀತ ಆರ್ಭಟಿಸುವ, ಹೀಗೆ ತಮಗೆ ಬೇಕಾದಂತೆ ವರ್ತಿಸುವ ಸ್ವಾತಂತ್ರ್ಯವಾಗಿದೆ. ಪ್ರಿಯರೇ,
ಸ್ವಾತಂತ್ರ್ಯವೆಂದರೆ ಸ್ವೇಚ್ಛೆಯಲ್ಲ. ನೀನು ಬೇಕಾದಂತೆ ವರ್ತಿಸಬಹುದು, ಆದರೆ ಇತರರಿಗೆ ಅದು ತೊಂದರೆಯನ್ನುಂಟು ಮಾಡಬಾರದು. ನಾವು ನಮ್ಮ ಯೋಚನೆಗಳನ್ನು ಬದಲಾಯಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಸ್ವಕೇಂದ್ರಿತ ವ್ಯಕ್ತಿಯು ಈ ಜೀವಿತದಲ್ಲಿ ಸಂತೃಪ್ತಿ ಹೊಂದಲಾರನು. ಕೆಲಸದಲ್ಲಿ ಒಬ್ಬಂಟಿಯಾಗಿರುವುದು ಸ್ವಲ್ಪ ಸಮಯ ತೃಪ್ತಿ ತರಬಹುದು, ಆದರೆ ಕ್ರಮೇಣ ಅದರಲ್ಲಿ ಬೇಸರ ಹುಟ್ಟುತ್ತದೆ. ನಾನು ಒಂಟಿಯಾಗಿ ಪ್ರಯಾಣಿಸಲು ಇಷ್ಟಪಡುವುದಿಲ್ಲ. ಅನೇಕ ಕೂಟಗಳಿಗೆ ಹೋಗುತ್ತೇನೆ ಮತ್ತು ನನ್ನ ಜೊತೆ ಸೇವಕನನ್ನು ಎಲ್ಲ ಕಡೆಗೆ ಜೊತೆಯಾಗಿ ಕರೆಕೊಂಡು ಹೋಗುತ್ತೇನೆ. ನಮ್ಮಲ್ಲಿ ಹೆಚ್ಚಿನವರು ಒಂಟಿಯಾಗಿ ಹೋಗಲು ಇಚ್ಛಿಸುವುದಿಲ್ಲ. ಪ್ರಸಂಗಿ 4ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಎಚ್ಚರದ ಮಾತಿಗೆ ಕಿವಿಗೊಡುವುದನ್ನು ಬಿಟ್ಟು ಮೂರ್ಖನಾದ ಮುದಿಯರಸನಿಗಿಂತ ಜ್ಞಾನಿಯಾದ ಬಡ ಯೌವನಸ್ಥನೇ ಮೇಲು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು 2 ಆಗಿದ್ದನು. ಒಬ್ಬ ಜ್ಞಾನಿಯಾದ ಮಗನೂ ಬಹು ಮೂರ್ಖನಾದ ಅರಸನೂ ಕೂಡ. ಮುಂದಕ್ಕೆ ನೋಡೋಣ. ಪ್ರಸಂಗಿ 4ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಇಂಥ ಯುವಕನೊಬ್ಬನು ರಾಜನಾಗಲು ಸೆರೆಮನೆಯಿಂದ ತರಲ್ಪಟ್ಟನು. ಹೌದು, ತನ್ನ ರಾಜ್ಯದಲ್ಲಿ ಬಡ ಪ್ರಜೆಯಾಗಿ ಹುಟ್ಟಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇಶದ ಹಾಗೂ ಸ್ಥಳೀಯ ಸರಕಾರಗಳಲ್ಲಿ ಏನು ನಡೆಯುತ್ತದೆಂಬುದನ್ನು ನಾವು ನೋಡುತ್ತಿರಬೇಕು. ಯಾಕಂದರೆ ಅದು ನಮ್ಮ ಜೀವಿತದ ಮೇಲೆ ಪ್ರಭಾವ ಬೀರುತ್ತದೆ. ರಾಜಕೀಯದವರು ಪ್ರಭಾವಿಗಳು ಶ್ರೀಮಂತರೂ ಆಗುವಾಗ ಜನರು ಹೆಚ್ಚಿನವರು ಬಡವರಾಗುತ್ತಾರೆ. ಇದನ್ನು ಪ್ರತಿಭಟಿಸುವ ಹಕ್ಕು ಜನರಿಗಿರಬೇಕು. ನಮ್ಮ ದೇಶದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರವು ವ್ಯವಹಾರಗಳನ್ನು ಹಾಳು ಮಾಡುತ್ತದೆ, ಅನೇಕರನ್ನು ಬಡವರನ್ನಾಗಿ ಮಾಡುತ್ತದೆ ಮತ್ತು ಇದರಿಂದ ನಿವೃತ್ತರಿಗೆ ತೊಂದರೆಯುಂಟಾಗುತ್ತದೆ. ಪ್ರಸಂಗಿ 4ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೂರ್ಯನ ಕೆಳಗೆ ಚಲಿಸುವ ಜೀವಂತರೆಲ್ಲ ರಾಜನಿಗೆ ಪ್ರತಿಯಾಗಿ ನಿಂತ ಯುವಕನಾದ ಈ 2ನೇಯವನ ಪಕ್ಷ ವಹಿಸುವುದನ್ನು ನೋಡಿದೆನು. ಇವನ ಆಧಿಪತ್ಯಕ್ಕೆ ಒಳಪಟ್ಟ ಎಲ್ಲ ಜನರ ಸಂಖ್ಯೆಯು ಅಪಾರ. ಇವನ ಆಳಿಕೆಯ ಕೊನೆಗಾಲದವರಾದರೋ ಇವನಲ್ಲಿ ಆನಂದಿಸಲಿಲ್ಲ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಾಜನಿಗೆ ಪ್ರತಿಯಾಗಿ ನಿಂತ 2ನೇಯವನು ಎಂಬುದಾಗಿ ನೋಡುವಾಗ ಸೊಲೊಮೋನನು 2ನೇ ಮಗನಾಗಿರುವುದು ಗಮನಿಸತಕ್ಕ ಸಂಗತಿ. ಅವನು ಬತ್ಷೆಬಳ 2ನೇ ಮಗನು. ದಾವೀದನು ಇವನನ್ನು ಅರಸನನ್ನಾಗಿ ಆರಿಸುತ್ತಿರಲಿಲ್ಲ. ದೇವರು ಆರಿಸಿದ ಈಸಾಕನು 1ನೇ ಮಗನಲ್ಲ, ಯಾಕೋಬನು 1ನೇ ಮಗನಲ್ಲ. ಇದನ್ನು ನೋಡಿದ ಸೊಲೊಮೋನನು ದೇವರು 2ನೇಯದನ್ನೇ ಆರಿಸುತ್ತಾನೆಂದು ನೆನೆಸುವುದಾದರೆ ದೇವರ ದೃಷ್ಟಿಯಲ್ಲಿ ನೀನು 1ನೇಯವನೆಂಬುದನ್ನು ನೆನಪಿನಲ್ಲಿಟ್ಟುಕೋ. ಪ್ರೀತಿಯುಳ್ಳ ದೇವಜನರೇ, ಗಮನಿಸಬೇಕಾದ 2ನೇ ಸಂಗತಿ ಏನೆಂದರೆ ಪರಿಸ್ಥಿತಿಗಳು ಈಗಿರುವುದಕ್ಕಿಂತ ಭಿನ್ನವಾಗಬಹುದು. ಕೊನೆಗಾಲದವರಾದರೋ ಇವನಲ್ಲಿ ಆನಂದಿಸಲಿಲ್ಲ ಎಂಬುದಾಗಿ ನೋಡುವಾಗ ಒಬ್ಬ ಮುಖ್ಯಸ್ಥನು ಇಲ್ಲವೇ ಅಧ್ಯಕ್ಷನು ಕೆಲ ಕಾಲ ಜನಪ್ರಿಯನಾಗಿ ಹೋಗಬಹುದು. ಆದರೆ ಕ್ರಮೇಣ ಸಮಯ ದಾಟಿದಂತೆ ಪ್ರಭಾವವು ಕಡಿಮೆಯಾಗಿ ಅವನನ್ನು ಪ್ರಚಾರ ಮಾಡುವವರು ಕಡಿಮೆಯಾದಂತೆ, ಮಾಧ್ಯಮಗಳು ಹೊಗಳುವುದನ್ನು ನಿಲ್ಲಿಸಿದಂತೆ ಅವನ ಅಧಿಕಾರಾವಧಿಯು ಜನರಿಗೆ ಆಶೀರ್ವಾದದಾಯಕವಾಗುವ ಬದಲಿಗೆ ಕೆಳಕ್ಕೆ ಬರುವ ಸಮಯವಾಗುತ್ತದೆ. ಇವನ ಆಧಿಪತ್ಯಕ್ಕೆ ಒಳಪಟ್ಟ ಎಲ್ಲ ಜನರ ಸಂಖ್ಯೆಯು ಅಪಾರ. ಇವನ ಆಳಿಕೆಯ ಕೊನೆಗಾಲದವರಾದರೂ ಇವನಲ್ಲಿ ಆನಂದಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿವರೆಗೆ ನಾವು ಪ್ರಸಂಗಿ ಪುಸ್ತಕದ 4ನೇ ಅಧ್ಯಾಯವನ್ನು ಧ್ಯಾನ ಮಾಡಿ ಮುಗಿಸಿದೆವು. ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನ ನಡೆಸುವಿಕೆಗಾಗಿ ಆತನನ್ನು ಕೊಂಡಾಡುತ್ತಾ ಮುಂದಕ್ಕೆ ನಾವು 5ನೇ ಅಧ್ಯಾಯಕ್ಕೆ ಬರೋಣ. ಪ್ರಿಯರೇ, ಈಗ ಸೊಲೊಮೋನನು ಇನ್ನೊಂದು ವಿಧಾನವನ್ನನುಸರಿಸುತ್ತಿದ್ದಾನೆ. ಇದು ನಿಮಗೆ ಬಹಳವಾಗಿ ಆಸಕ್ತಿ ಹುಟ್ಟಿಸುವಂಥದ್ದಾಗಿರಬಹುದು. ಅವನು ಧಾರ್ಮಿಕತೆಯಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಅವನಿಗೆ ಸಿಕ್ಕುವುದಿಲ್ಲ. ನಾನು ಹೇಳುವ ಅನೇಕ ಸಂಗತಿಗಳು ಪ್ರಿಯ ಮಿತ್ರನೇ ನಿನಗೆ ಗಾಬರಿ ಹುಟ್ಟಿಸಬಹುದು, ಆದರೆ ಅವುಗಳ ಕುರಿತಾಗಿ ಸ್ವಲ್ಪವಾದರೂ ಯೋಚಿಸದೆ ಅವುಗಳನ್ನು ತಿರಸ್ಕರಿಸಬೇಡ. ಪ್ರಿಯರೇ, ಈ ಲೋಕದಲ್ಲಿ ಬೇರೆಲ್ಲ ಸಂಗತಿಗಳಿಗಿಂತ ಧಾರ್ಮಿಕತೆಯು ಜನರ ಜೀವಿತಗಳನ್ನು ಹಾಳು ಮಾಡಿದೆ ಎಂಬುದು ನಿನಗೆ ತಿಳಿದಿದೆಯೋ? ನಮ್ಮ ದೇಶದ ಪರಿಸ್ಥಿತಿಯನ್ನು ಗಮನಿಸಿರಿ.
ಇಲ್ಲಿನ ಜನರ ಬೌದ್ಧಿಕ ಮಟ್ಟ ಜಗತ್ತಿನ ಇತರ ಕಡೆಯವರಿಗಿಂತ ಕಡಿಮೆಯಾದದಲ್ಲ, ಆದರೆ ಅವರ ಧರ್ಮವು ಅವರನ್ನು ಕೆಳಮಟ್ಟದಲ್ಲಿ ಇರಿಸಿರುತ್ತದೆ. ಉದಾರತ ಪ್ರೊಟೆಸ್ಟೆಂಟ್ ಹಾಗೂ ಉದಾರತ ರೋಮನ್ ಮತಗಳು ಈ ದೇಶಕ್ಕೆ ಏನು ಮಾಡಿವೆ ಎಂಬುದನ್ನು ಗಮನಿಸಿರಿ. ಈ ದೇಶವು ದೇವರಲ್ಲಿನ ನಂಬಿಕೆಯನ್ನು, ಸತ್ಯವೇದದ ಕಡೆಗಿನ ಗೌರವವನ್ನು ತ್ಯಜಿಸಲು ಪ್ರಾರಂಭಿಸಿದಾಗ ನಮ್ಮ ದೇಶದ ಪೀಠಗಳಲ್ಲಿ ಉದಾರತವಾದವು ಪ್ರಸಂಗಿಸಲ್ಪಡುವಾಗ ಆಗ ನಮ್ಮ ದೇಶದಲ್ಲಿ ದುರ್ದಶೆ ಪ್ರಾರಂಭವಾಯಿತು. ಪ್ರಿಯನೇ, ನೀನು ಮತವನ್ನು ಹಿಂಬಾಲಿಸುತ್ತಿರುವುದಾದರೆ ಅದನ್ನು ಬಿಟ್ಟು ಕ್ರಿಸ್ತನನ್ನು ತೆಗೆದುಕೋ. ಕ್ರೈಸ್ತತ್ವವನ್ನು ಒಂದು ಮತವೆಂದು ಯಾರೂ ಕರೆಯಲಾರರೆಂದು ನನ್ನ ಭಾವನೆ. ಕ್ರೈಸ್ತತ್ವದೊಂದಿಗೆ ಯಾವ ಆಚಾರ ವಿಧಿಗಳೂ ಕೊಡಲ್ಪಟ್ಟಿಲ್ಲ. ಇದನ್ನು ಎಂದಾದರೂ ಪ್ರಿಯ ಮಿತ್ರನೇ ನೀನು ಯೋಚಿಸಿದೆಯೋ? ಈ ಕಾರಣದಿಂದಾಗಿಯೇ ನಮ್ಮಲ್ಲಿ ಎಲ್ಲ ಥರದ ಸಭೆಗಳು, ಎಲ್ಲ ರೀತಿಯ ಆರಾಧನಾ ಕ್ರಮಗಳೂ ಇರುತ್ತವೆ. ಕ್ರೈಸ್ತತ್ವಕ್ಕೆ ಯಾವ ಕ್ರಮ ನಿಯಮ ಕೊಡಲ್ಪಟ್ಟಿಲ್ಲ. ಯಾಕಂದರೆ ಕ್ರೈಸ್ತತ್ವವೆಂದರೆ ಒಬ್ಬ ವ್ಯಕ್ತಿ. ಕ್ರೈಸ್ತನಾಗುವುದೆಂದರೆ ನೀನು ಕ್ರಿಸ್ತನನ್ನು ನಂಬುವುದೇ ಆಗಿದೆ. ಮತಧರ್ಮವು ಮಾನವನಿಗೆ ಯಾವ ಪ್ರಯೋಜನವನ್ನೂ ಉಂಟು ಮಾಡಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮತದಲ್ಲಿ ತೃಪ್ತಿಯ ಹುಡುಕಾಟ ಎಂಬ ವಿಚಾರವನ್ನು ನೋಡೋಣ. ಸೊಲೊಮೋನನು ಹೇಳುವುದನ್ನು ಕೇಳಿರಿ, ಇದು ಭಯಂಕರವಾದದ್ದು. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವು ಸಭೆಗಳಿಗೆ ಹೋಗುವುದು ಸಮಯ ಹಾಳು ಮಾಡುವಿಕೆ ಮಾತ್ರವಲ್ಲದೆ ಅದು ತಪ್ಪು ಕೂಡ ಆಗಿದೆ. ಉದಾರತವಾದಕ್ಕೆ ಒಪ್ಪಿಗೆ ಕೊಡುವುದು ತಪ್ಪೇ ಆಗಿದೆ. ದೇವರ ವಾಕ್ಯವನ್ನೇ ತಿಳಿಸುವ ಮೂಲಭೂತ ಪ್ರಸಂಗಿಗೆ ಬೆಂಬಲ ಕೊಡದಿರುವುದು ತಪ್ಪೇ ಆಗಿದೆ. ಸೊಲೊಮೋನನು ಮತಾಸಕ್ತನಾಗಿರಲು ಪ್ರಯತ್ನಪಟ್ಟನು. ಅವನು ದೇವಾಲಯಕ್ಕೆ ಹೋದನು, ಆದರೆ ಅದರೊಂದಿಗೆ ಹೆಚ್ಚೇನೂ ಸಂಬಂಧವಿರಿಸಿಕೊಳ್ಳಬೇಡವೆಂದು ಬಾಯಿ ಮುಚ್ಚಿಕೊಂಡಿರು ಎಂದು. ಸುಮ್ಮನೆ ಹೋಗಿ ಕುಳಿತುಕೋ ಎಂದು ಎಚ್ಚರಿಸುತ್ತಾನೆ. ಅಂದರೆ ಯಾವುದಕ್ಕೂ ನಿನ್ನನ್ನು ಒಪ್ಪಿಸಿಕೊಳ್ಳಬೇಡ ಎಂದು. ಮುಂದಕ್ಕೆ ನೋಡೋಣ. ಪ್ರಸಂಗಿ 5ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ? ನೀನು ಭೂಮಿಯಲ್ಲಿದ್ದಿ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಎಚ್ಚರಿಸುತ್ತಿದ್ದಾನೆ. ಏನೆಂದರೆ, ಭಾವಾವೇಶಕ್ಕೊಳಗಾಗಿ ಯಾವ ತೀರ್ಮಾನವನ್ನೂ ಮಾಡಬೇಡ. ಸಿನೆಮಾ ನೋಡುವಾಗ ಅಳು, ಆದರೆ ದೇವಾಲಯದಲ್ಲಿ ಹಾಗೆ ಮಾಡಬೇಡ. ಯಾವ ಒಪ್ಪಂದಕ್ಕೂ ಸಹಿ ಮಾಡಬೇಡ. ಒಂದು ಮನೆಯ ಇಲ್ಲವೇ ರೂಮಿನ ಬಾಡಿಗೆ ಪತ್ರಕ್ಕೆ ಸಹಿ ಹಾಕುವುದರಲ್ಲಿ ತಪ್ಪಿಲ್ಲ. ಆದರೆ ದೇವರಿಗೆ ಬರಹ ಮೂಲಕ ಒಪ್ಪಿಕೊಳ್ಳಬೇಡ. ಅಂದರೆ ಅದು ಒಂದು ಮತ ಮಾತ್ರವಾಗಿರಲಿ. ಅದರ ವಿಧಿಗಳನ್ನು ಆಚರಿಸು, ಆದರೆ ನಿಜವನ್ನಲ್ಲ. ಪ್ರಿಯರೇ, ಇದನ್ನು ಪ್ರಯತ್ನಿಸಿದವರಲ್ಲಿ ಸೊಲೊಮೋನನು ಒಬ್ಬನೇ ಅಲ್ಲ. ನಮ್ಮ ಸಭೆಗಳಲ್ಲಿ ತುಂಬ ಮಂದಿ ಸಂತೋಷವಿಲ್ಲದವರಾಗಿದ್ದಾರೆ. ಅವರು ಅತಿಯಾಗಿ ಸೇರಿಕೊಳ್ಳುವುದಿಲ್ಲ, ಕೇವಲ ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ ಅಷ್ಟೇ. ಇದರಷ್ಟು ಜೀವರಹಿತವಾದದ್ದು ಬೇರೊಂದಿಲ್ಲ. ಪ್ರಸಂಗಿ 5ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ, ಮೂಢನ ಧ್ವನಿಯು ಬಹು ಮಾತುಗಳಿಂದಲೂ ಕೂಡಿದ್ದಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯದಲ್ಲಿ ಹೇಳಬಾರದ ಅನೇಕ ಸಂಗತಿಗಳು ಹೇಳಲ್ಪಡುತ್ತವೆ. ಪ್ರಸಂಗಿ 5ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಓಲಿಯನು, ನಿನ್ನ ಹರಕೆಯನ್ನು ಒಪ್ಪಿಸು ಎಂಬುದಾಗಿ. ಪ್ರಿಯಮಿತ್ರನೇ, ನೀನು ದೇವರೊಂದಿಗೆ ಗಂಭೀರದವನಾಗಿದ್ದರೆ ಮಾತ್ರ ಕರೆಗೆ ಒಪ್ಪಿ ಮುಂದೆ ಹೋಗು. ಒಂದು ಕೂಟ ನಡೆಸಿದ ಬಳಿಕ ನನ್ನನ್ನು ತುಂಬ ಮಂದಿ ಟೀಕಿಸಿದರು. ಯಾಕಂದರೆ ಕೂಟದ ಬಳಿಕ ನಾನು ಮುಂದೆ ಬರಲು ಕರೆ ಕೊಡಲಿಲ್ಲ. ಅದು ಕೇವಲ ಒಂದು ತೋರಿಕೆ ಎಂದು ನನ್ನ ಭಾವನೆಯಾಗಿತ್ತು. ಅವರು ಕುಳಿತಲ್ಲಿಯೇ ಯೇಸು ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಿಕೊಳ್ಳುವುದು ಒಳ್ಳೆಯದೆಂದು ನನ್ನ ಭಾವನೆಯಾಗಿತ್ತು. ಆದರೆ ಅರ್ಥವಿಲ್ಲದೆ ತೀರ್ಮಾನ ಮಾಡುವವರಾಗಿ ಎಷ್ಟು ಮಂದಿ ಮುಂದೆ ಬರುತ್ತಿಲ್ಲ? ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ
ಎಂಬುದಾಗಿ ನಾವು ನೋಡುವಾಗ, ಪ್ರಿಯನೇ, ನೀನು ದೇವರಿಗೆ ಮಾಡಿದ ಹರಕೆಯನ್ನು ಮುರಿಯಬೇಡ. ದೇವರಿಗೆ ಹರಕೆ ಮಾಡಿಕೊಂಡು ಅದನ್ನು ತೀರಿಸದೇ ಇದ್ದು ಆತನೊಂದಿಗೆ ಒಳ್ಳೆಯ ಸಂಬಂಧವಿರಿಸಿಕೊಳ್ಳಲು ಸಾಧ್ಯವಿಲ್ಲ. ಅನೇಕ ಭಕ್ತಿಯ ಮಾತುಕತೆಗಳು, ಭಕ್ತಿಯ ಹರಕೆಗಳು ಅರ್ಥಹೀನವಾಗಿರುತ್ತವೆ. ಯಾಕಂದರೆ ಅವುಗಳನ್ನು ಯಾರೂ ಕೈಕೊಳ್ಳುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಹರಕೆಗಳ ವಿಚಾರವಾಗಿ ದೇವರು ಒಂದು ನಿಯಮ ಕೊಟ್ಟಿದ್ದಾನೆಂಬುದು ನಿನಗೆ ತಿಳಿದಿದೆಯೋ? ಯಾಜಕಾಂಡ ಪುಸ್ತಕ 27ನೇ ಅಧ್ಯಾಯವನ್ನು ಓದಿರಿ. ಪ್ರಿಯ ಸ್ನೇಹಿತನೇ, ನೀನು ದೇವರಿಗೆ ಹರಕೆಯನ್ನು ಮಾಡುವಾಗ ನೀನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಯಾಕಂದರೆ ನೀನು ಅದಕ್ಕಾಗಿ ದೇವರಿಗೆ ಜವಾಬ್ದಾರನಾಗಿರುತ್ತಿ. ಅನೇಕ ಸ್ವಾರ್ಥಿಕರು ತಮ್ಮ ಸೌಹಾರ್ದಿಕತೆ ಕಳಕೊಂಡು, ಅನೇಕ ಪ್ರಸಂಗಿಗಳು ಪ್ರಸಂಗ ಮಾಡಲಾಗದೆ, ಅನೇಕ ಕ್ರೈಸ್ತರು ಬದಿಗಿರಿಸಲ್ಪಟ್ಟಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಅವರು ದೇವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ದೇವರೊಂದಿಗೆ ನೀನು ವ್ಯವಹರಿಸುವುದು ಒಂದು ಧಾರ್ಮಿಕ ವಿಧಿ ಮಾತ್ರವಲ್ಲ, ನಿನ್ನನ್ನು ಕೇಳುವ ಒಬ್ಬ ವ್ಯಕ್ತಿಯೊಂದಿಗೆ ನೀನು ಆತನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಆತನು ನಿರೀಕ್ಷಿಸುತ್ತಾನೆ. ಪ್ರಸಂಗಿ 5ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ಹರಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೊ. ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಏಕೆ ಹಾಳು ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರಿಗೆ ಹರಕೆ ಮಾಡಿಕೊಂಡ ಬಳಿಕ ಅದೊಂದು ತಪ್ಪಾಗಿದೆ, ನಾನು ಆ ರೀತಿ ಹೇಳಬಾರದಿತ್ತು, ನಾನು ಗಂಭೀರವಾಗಿ ಯೋಚಿಸಲಿಲ್ಲ ಎಂದು ಹೇಳಬೇಡ. ನಾವು ಜೀವಿಸುವ ದೇವರೊಂದಿಗೆ ವ್ಯವಹರಿಸುತ್ತಿದ್ದೇವೆ. ಇದನ್ನು ಅನೇಕರು ತಿಳಿದಿರುವಂತೆ ಮಾಡುವುದಿಲ್ಲ. ಆದ್ದರಿಂದ ದೇವರ ವಿಚಾರಗಳಿಂದ ಅವರು ದೂರವಾಗಿರುತ್ತಾರೆ. ದೇವರು ನಿಜವಾಗಿದ್ದಾನೆ. ನಾವು ಆತನೊಂದಿಗೆ ವ್ಯವಹರಿಸುವಾಗ ಎಚ್ಚರದಿಂದಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಪ್ರಸಂಗಿ 5ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ಅಂದರೆ ಎಲ್ಲವೂ ವ್ಯರ್ಥವಾದವುಗಳೇ. ಅದು ದೇವರೊಂದಿಗಿನ ವೈಯಕ್ತಿಕ ಸಂಬಂಧಕ್ಕೆ ಪರ್ಯಾಯವಾದುದಲ್ಲ. ಅನೇಕರು ಹೇಳುತ್ತಾರೆ, ನನಗೆ ಒಂದು ಕನಸು ಬಿದ್ದಿದೆ, ನನಗೆ ಒಂದು ಅನುಭವವಾಗಿದೆ ಎಂದು, ಮತ್ತು ಅವರು ಅವುಗಳ ಮೇಲೆ ಭರವಸೆ ಬಿಡುತ್ತಾರೆ. ಅನೇಕರು ಈ ಅನುಭವಗಳಿಂದ ದೇವರ ವಾಕ್ಯವನ್ನು ಪರೀಕ್ಷಿಸುತ್ತಾರೆ. ಆದರೆ ಇದು ತದ್ವಿರುದ್ಧವಾಗಿರಬೇಕಾಗಿದೆ. ಎಲ್ಲ ಅನುಭವಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷಿಸಬೇಕು. ಎಲ್ಲ ಆತ್ಮಗಳು ದೇವರ ಆತ್ಮಗಳೋ ಅಲ್ಲವೋ ಎಂದು ನಾವು ಪರೀಕ್ಷಿಸಬೇಕೆಂದು ನಮಗೆ ಹೇಳಲ್ಪಟ್ಟಿದೆ. ಯೋಹಾನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ. ಪ್ರಿಯರೇ, ಅನೇಕರು ಈ ವಿಧವಾದ ಅಲ್ಪ ಅನುಭವಗಳೊಂದಿಗೆ ಜೀವಿಸುತ್ತಾರೆ. ಅದು ಕೇವಲ ಮತವಾಗಿದೆ. ಅದು ನಮ್ಮ ಭಾವನೆಗಳಿಗೆ ಸಂಬಂಧವುಳ್ಳದ್ದಾಗಿರುತ್ತದೆ. ಪ್ರಿಯಮಿತ್ರನೇ, ಕ್ರಿಸ್ತನಲ್ಲಿನ ನಿನ್ನ ನಂಬಿಕೆಯು ಅನುಭವಗಳ ಮೇಲೆ ಆಧಾರಿತವಾಗಿರುತ್ತದೋ ಇಲ್ಲವೇ ದೇವರ ವಾಕ್ಯದ ಮೇಲೆ ಆಧಾರಗೊಂಡಿದೆಯೋ? ನಿನಗೆ ಒಂದು ಮತ ಬೇಕಾಗಿದೆಯೋ? ಕ್ರಿಸ್ತನು ಬೇಕಾಗಿದ್ದಾನೋ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ನಾವು ಯಾವುದನ್ನು ಆಧಾರ ಮಾಡಿಕೊಂಡಿದ್ದೇವೆ? ನಮ್ಮ ಅನುಭವಗಳನ್ನು ಅಥವಾ ನಮ್ಮ ನಂಬಿಕೆಗಳನ್ನು? ದೇವರವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದೆಯಲ್ಲವೇ? ಆದ್ದರಿಂದ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ವಾಕ್ಯದ ಪ್ರಕಾರ ತಿರುಗಿ ಹುಟ್ಟಿದ ಅನುಭವದಲ್ಲಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಬ್ಬರಿಗಿಂತ ಇಬ್ಬರು ಲೇಸು, ಇದು ಯಾವಾಗಲೂ ಸತ್ಯವಾದದ್ದು. ಸ್ವಕೇಂದ್ರಿತ ವ್ಯಕ್ತಿಯು ತಮ್ಮ ಜೀವಿತದಲ್ಲಿ ತೃಪ್ತಿ ಹೊಂದಲಾರನು. ಯಾರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕೇಂದ್ರವಾಗಿ ಇರುತ್ತಾನೋ ಅವರ ಜೀವಿತ ಫಲದಾಯಕವಾಗಿರುತ್ತದೆ. ಇಂಥ ಜೀವಿತವನ್ನು ನಾವೆಲ್ಲರೂ
ನಡೆಯೋಣ. ದೇವರನ್ನು ಮಹಿಮೆಪಡಿಸೋಣ. ಬನ್ರಿ, ಈಗ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ದೇವಾ, ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಜೇನುತುಪ್ಪಕ್ಕಿಂತಲೂ ಮಧುರವಾದಂಥ ನಿನ್ನ ವಾಕ್ಯಗಳನ್ನು ನಮ್ಮ ಪ್ರೀತಿಯ ಬಾಂಧವರು ಕೇಳಿದ್ದಾರೆ, ಗಮನವಿಟ್ಟು ಆಲಿಸ್ತಾ ಇದ್ದಾರೆ. ಕರ್ತನೆ, ಅವರೊಬ್ಬೊಬ್ಬರ ಜೀವಿತಗಳನ್ನು ಆಶೀರ್ವದಿಸು. ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಪ್ರಿಯ ಕರ್ತನೆ, ಯಾರ್ಯಾರು ಉದ್ಯೋಗಕ್ಕಾಗಿ ಕರ್ತನೆ ತವಕ ಪಡ್ತಾ ಇದ್ದರು, ಕಷ್ಟಪಡ್ತಾ ಇದ್ದರು, ಪ್ರಯತ್ನ ಮಾಡ್ತಾ ಇದ್ದರು, ಅವರೆಲ್ಲರಿಗೆ ಕರ್ತನೆ ಉದ್ಯೋಗಗಳನ್ನು ದಯಪಾಲಿಸು. ಮತ್ತು ಯಾರ್ಯಾರು ಕಾಲೇಜುಗಳಲ್ಲಿ ಓದ್ತಾ ದೇವರ ವಾಕ್ಯದ ಬೆಳಕಿನಲ್ಲಿ ನಡೀತಾ ಇದ್ದರು, ಅವರನ್ನು ಆಶೀರ್ವದಿಸು. ಅವ್ರಿಗೆ ಬೇಕಾದಂಥ ಜ್ಞಾನ, ಬುದ್ಧಿ, ವಿವೇಕ ಇವೆಲ್ಲವುಗಳನ್ನು ದಯಪಾಲಿಸು. ಕ್ರಿಸ್ತನ ಮಾರ್ಗದಲ್ಲಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಅನೇಕರ ಜೀವಿತಕ್ಕೆ ದೇವರ ವಾಕ್ಯಗಳನ್ನು ಒದಗಿಸಲು ಸಹಾಯವಾಗ್ತದೆ. ಆದ್ದರಿಂದ ತಪ್ಪದೇ ಕರೆ ಮಾಡಿರಿ. ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ವಂದನೆಗಳು.